ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಆಟಿ ಸಮಯದಲ್ಲಿ ಮಾಡುವಂಥ ತುಂಬಾ ಅಪರೂಪದಲ್ಲಿ ಮಾಡುವಂಥ ಹಾಗೆಯೇ ಅದು ಸಿಗೋದು ಕೂಡ ತುಂಬಾ ಅಪರೂಪ. ಈ ಹಳ್ಳಿ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮರದಲ್ಲಿ ಇದು ಸಿಗ್ತದೆ. ಅದು ಯಾವುದೆಂದರೆ ಮರಕೆಸು. ಈ ಮರಕೆಸುವಿನ ಪತ್ರೊಡೆಯನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಹಾಗೆ ನಾನಿವತ್ತು ಮರಕೆಸುವಿನ ಕಾವಲಿ ಪತ್ರೊಡೆಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮರಕೆಸು ಮರದಲ್ಲಿ ಸಿಗಲಿಲ್ಲ ನಮಗೆ. ನಾವು 2 ವರ್ಷದ ಮೊದಲು ಮರದಲ್ಲಿ ಸಿಕ್ಕಿದ ಅದರ ಗಿಡವನ್ನು ತಂದು ನಾವು ಮಣ್ಣಲ್ಲಿ ಹಾಕಿಟ್ಟಿದ್ದೆವು. ಅದು ಇವಾಗ ಪ್ರತಿ ವರ್ಷ ಕೂಡ ಮೊಳಕೆ ಬಂದು ಎಲೆ ಆಗ್ತದೆ. ಈ ವರ್ಷ 5 ಎಲೆ ಆಗಿದೆ. ತುಂಬ ದೊಡ್ಡ ಎಲೆ ಅಲ್ಲ, ಚಿಕ್ಕ ಚಿಕ್ಕದ ಎಲೆ. ಅದನ್ನು ಇವಾಗ ಕೊಯ್ದು ಅದರಿಂದ ಸ್ವಲ್ಪ ಪತ್ರೊಡೆಯನ್ನು ಮಾಡ್ತೇನೆ. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮರದಲ್ಲಿ ಸಿಗುವುದಾದರೆ ತುಂಬ ದೊಡ್ಡ ದೊಡ್ಡ ಎಲೆ ಸಿಗ್ತದೆ. ಅದು ಹಳೆಯ ದೊಡ್ಡ ದೊಡ್ಡ ಮರದಲ್ಲಿ ಈ ಮರಕೆಸು ಸಿಗ್ತದೆ. ಕೆಲವರು ಅದನ್ನು ಕೊಯ್ದು ಎಲ್ಲೆಲ್ಲ ಹೋಗಿ ಕಾಡಿಗೆ ಹೋಗಿ ಕೊಯ್ದು ಅದನ್ನು ಈ ಆಟಿ ಸಮಯದಲ್ಲಿ ಸೇಲ್ ಮಾಡ್ತಾರೆ. ಇದಕ್ಕೆ ತುಂಬ ರೇಟ್ ಕೂಡ ಇದೆ. ಹಾಗೆಯೇ ಇದು ಆಟಿ ಸಮಯದಲ್ಲಿ ಮಾಡುವಂಥ ಈ ಮರಕೆಸುವಿನ ಪತ್ರೊಡೆ. ಹಾಗೆ ಇವಾಗ ಆಟಿ ಇನ್ನೂ ಮುಗೀತಾ ಬಂತು, ಸ್ವಲ್ಪ ದಿವಸನೇ ಉಳಿದಿದೆ. ಅದರೊಳಗೆ ನಾನು ಇದನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡು ಇವತ್ತು ಇದನ್ನು ಮಾಡ್ತಾಯಿದ್ದೇನೆ. ಬನ್ನಿ, ಇವಾಗ ಮೊದಲಿಗೆ ಇದಕ್ಕೆ ಬೇಕಾದ ಮಸಾಲವನ್ನೆಲ್ಲ ಫ್ರೈ ಮಾಡಿ ಅಕ್ಕಿಯನ್ನೆಲ್ಲ ಗ್ರೈಂಡ್ ಮಾಡಿ ಹಿಟ್ಟು ರೆಡಿ ಮಾಡೋಣ. ಇವಾಗ ಡ್ರೈ ಪತ್ರೊಡೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ನೋಡಿ, ಇವಾಗ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಆದಮೇಲೆ ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ನಾನು ಕಡಲೆಬೇಳೆಯನ್ನು ಹಾಕ್ತೇನೆ. 1 ಟೀ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಮೆಂತೆ, 1 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ. ಇವಾಗ ಇಷ್ಟನ್ನು ನಾನು ಇವಾಗ ಫ್ರೈ ಮಾಡ್ತೇನೆ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಘಮ ಬರುವ ತನಕ ಇದನ್ನು ಫ್ರೈ ಮಾಡಬೇಕು. ನೋಡಿ, ಇವಾಗ ಇದು ಫ್ರೈ ಆಯಿತು. ಇದನ್ನು ತೆಗಿತೇನೆ. ಇವಾಗ ಅದೇ ಪ್ಯಾನಿಗೆ 4 ಒಣಮೆಣಸನ್ನು ಹಾಕ್ತೇನೆ. ಇದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಮೆಣಸು ಫ್ರೈ ಆಯಿತು, ಸಾಕು. ಇದನ್ನು ಕೂಡ ತೆಗಿತೇನೆ. ಎಲ್ಲವನ್ನು ಫ್ರೈ ಮಾಡಿ ಆಯಿತು. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಇವಾಗ ಇದನ್ನು ನಾನು ಡ್ರೈ ಆಗಿ ಗ್ರೈಂಡ್ ಮಾಡ್ತೇನೆ. ನೋಡಿ, ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ನೋಡಿ, ಇಲ್ಲಿ ಡ್ರೈ ಪತ್ರೊಡೆ ಮಾಡಲಿಕ್ಕೆ ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ನಾನು ನೆನೆ ಹಾಕಿದ್ದೆ. ಇವಾಗ ಇದು ಚೆನ್ನಾಗಿ ನೆಂದಿದೆ. ಇಲ್ಲಿ 1 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಈಗ ಈ ಕಡೆದಿಟ್ಟಂತಹ ಈ ಮಸಾಲ ಪೌಡರಿನ ಜೊತೆಗೆ ಈ ಅಕ್ಕಿಯನ್ನು ಹಾಕ್ತೇನೆ. ಇವಾಗ ಇದಕ್ಕೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹುಳಿ, ಸ್ಪೂನ್ ಆಗುವಷ್ಟು ಅರಸಿನ. ಇವಾಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ಜಾಸ್ತಿ ತೆಳು ಮಾಡಬಾರ್ದು, ತುಂಬ ದಪ್ಪನೂ ಅಲ್ಲ, ಆ ಥರ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಇವಾಗ ಸ್ವಲ್ಪ ಗ್ರೈಂಡ್ ಮಾಡಿ ಆಯಿತು. ಹಾಗೆ ನನಗೆ ಬೆಲ್ಲ ಹಾಕಲಿಕ್ಕೆ ಮರೆತು ಹೋಗಿತ್ತು. ಇವಾಗ ಸ್ವಲ್ಪ ಬೆಲ್ಲ ಹಾಕಿ ಮತ್ತು ಸ್ವಲ್ಪ ಗ್ರೈಂಡ್ ಮಾಡ್ತೇನೆ. ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಹಿಟ್ಟು ರೆಡಿ ಆಯಿತು. ನೋಡಿ, ಇಷ್ಟು ತೆಳು ಇದ್ದರೆ ಸಾಕು. ಇದಕ್ಕಿಂತ ಜಾಸ್ತಿ ತೆಳು ಮಾಡಬಾರ್ದು. ಈ ಥರ ಬೇಕು ಹಿಟ್ಟು. ನೋಡಿ, ಹಾಗೆಯೇ ನೈಸಾಗಿ ಕೂಡ ಗ್ರೈಂಡ್ ಆಗಿದೆ. ನೋಡಿ, ಒಂದು ಪಾತ್ರೆಯಲ್ಲಿ ತೆಗೆದೆ. ಇವಾಗ ಹಿಟ್ಟನ್ನು ಕಡಿದು ರೆಡಿ ಮಾಡಿ ಆಯಿತು. ಇನ್ನು ಬೇಗನೆ ಎಲೆಯನ್ನು ಕೊಯ್ತೇನೆ. ನಾನು ನಿಮಗೆ ತೋರಿಸ್ತೇನೆ ಎಲೆ ಯಾವ ಥರ ಇದೆ ಅಂತೇಳಿ. ಇದೇ ಮರಕೆಸುವಿನ ಎಲೆ. ಈ ಥರ ಇರ್ತದೆ ನೋಡಿ. ನಮಗೆ ಮರದಲ್ಲಿ ಸಿಕ್ಕಿದ್ದನ್ನು ತಂದು ನಾವಿಲ್ಲಿ ನೆಟ್ಟದ್ದು. ಹಾಗೆ ತುಂಬ ನೆಟ್ಟರೆ ನಮಗೆ ತುಂಬ ಎಲೆ ಸಿಗಬಹುದು. ನೋಡಿ, ತುಂಬ ದಪ್ಪ ಎಲೆ. ಹಾಗೆ ಇದರಲ್ಲಿ ನಮಗೆ ಕಾವಲಿ ಪತ್ರೊಡೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ನನಗೆ ಇವಾಗ ಇಲ್ಲಿ ಸಿಕ್ಕಿರೋದು 4, 5, 6, 7. ಇಷ್ಟು ಎಲೆ ಸಿಕ್ಕಿತ್ತು. ಇದರಿಂದ ಸ್ವಲ್ಪ ಮಾಡ್ತೇನೆ. ಮತ್ತು ಇನ್ನೊಂದು ಥರದ ಕೆಸುವಿನ ಎಲೆ ಇದೆ, ಅದರಿಂದ ಕೂಡ ಮಾಡ್ತೇನೆ. ನೋಡಿ, ಇನ್ನೊಂದು ವಿಧದ ಇದು.
ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಕಾವಲಿ ಪತ್ರೊಡೆ, ಅಂದರೆ ಡ್ರೈ ಪತ್ರೊಡೆ ಮಾಡಲಿಕ್ಕೆ. ಹಾಗೆ ಈ ಎಲೆಯನ್ನು ಕೂಡ ಒಂದು 4-5 ಕೊಯ್ತೇನೆ. ಎರಡು ವಿಧದ ಎಲೆಯನ್ನು ಕೊಯ್ದು ತಗೊಂಡು ಬಂದೆ. ಇವಾಗ ಮಳೆಗಾಲದಲ್ಲಿ ಇದರಲ್ಲಿ ಧೂಳೆಲ್ಲ ಏನಿಲ್ಲ, ಆದರೆ ಬಲೆ ಎಲ್ಲ ಇರ್ತದೆ, ಅದಕ್ಕೋಸ್ಕರ ತೊಳೆಯುವುದು ಒಳ್ಳೆಯದು. ಮೊದಲಿಗೆ ನಾನು ಈ ಮರಕೆಸುವಿನ ಈ ಹಿಂಭಾಗದಲ್ಲಿರುವ ದಂಟನ್ನು ತೆಗಿತೇನೆ. ದಂಟು ಸ್ವಲ್ಪ ಇದ್ದರೆ ನಮಗೆ ಫೋಲ್ಡಿಂಗಿಗೆ ಕಷ್ಟ ಆಗ್ತದೆ. ಸ್ವಲ್ಪ ದಪ್ಪ ಇರುವುದನ್ನು ಕೂಡ ನಾವು ತೆಗಿಬೋದು ಈ ಥರ. ಇವಾಗ ಈ ಮರಕೆಸುವಿನ ಈ ತೊಟ್ಟನ್ನು ತೆಗೆದಾಯಿತು. ಈ ಎಲೆಯ ಹಿಂಭಾಗದಲ್ಲಿರುವ ಈ ದಂಟನ್ನು ತೆಗಿಬೇಕು ನೋಡಿ. ಅದು ಇದ್ದರೆ ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸಾಧ್ಯವಾದಷ್ಟು ತೆಳುವಾಗಿ ತೆಗಿಬೇಕು. ಮೊದಲಿಗೆ ನಾನು ಈ ಎಲೆಯಲ್ಲಿ ಮಾಡ್ತೇನೆ. ಈ ಎಲೆ ಚಿಕ್ಕದಾದ ಕಾರಣ ಜಾಸ್ತಿ ಹಿಟ್ಟು ಬೇಕಾಗಿಲ್ಲ, ಇದಕ್ಕೆ ಸ್ವಲ್ಪ ಸಾಕಾಗ್ತದೆ. ಇವಾಗ ನೋಡಿ, ಇದಕ್ಕೆ ಹಿಟ್ಟನ್ನು ಹಾಕ್ತೇನೆ. ಹಿಂಭಾಗದಲ್ಲಿ ಹಿಟ್ಟನ್ನು ಹಾಕೋದು. ಹಾಗೆ ಒಂದು ಎಲೆಗೆ ಹಾಕಿ ಆದಮೇಲೆ ಮತ್ತೆ ಅದರ ಮೇಲೆ ಇನ್ನೊಂದು ಎಲೆಯನ್ನಿಟ್ಟು ಅದೇ ರೀತಿ ಹಿಟ್ಟನ್ನು ಹಾಕ್ಕೊಳ್ಳೋದು. ನೋಡಿ, ಇವಾಗ ಎಲೆಗೆ ಎಲ್ಲ ಹಿಟ್ಟನ್ನು ಹಚ್ಚಿ ಆಯಿತು. ಇನ್ನಿದನ್ನು ಫೋಲ್ಡ್ ಮಾಡಬೇಕು. ಹಿಟ್ಟನ್ನು ಹಾಕ್ತಾ ಹಾಕ್ತಾ ಟೈಟಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಎಲ್ಲ ಎಲೆಗೆ ಹಚ್ಚಿ ಆದಮೇಲೆ ಸುತ್ತಲೂ ಹಚ್ಚಿದ್ರಾಯಿತು. ಇನ್ನಿದನ್ನು ಬೇಯಿಸ್ಲಿಕ್ಕೆ ಇಡೋದು. ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ರೆಡಿ ಮಾಡಿಟ್ಟಂಥ ಪತ್ರೊಡೆಯನ್ನು ಬೇಯಿಸ್ಲಿಕ್ಕೆ ಇಡೋದು. ಇವಾಗ ಒಂದು ಮಾಡಿ ಆಯಿತು, ಇನ್ನೊಂದು ಮಾಡ್ತೇನೆ. ನೋಡಿ, ಇವಾಗ 2 ವಿಧದ ಎಲೆಯಲ್ಲಿ ನಾನು ಮಾಡಿಟ್ಟಿದ್ದೇನೆ. ಇನ್ನು ಇದು ಒಂದು ಅರ್ಧ ಗಂಟೆ ಬೇಯಲಿ. ನೋಡಿ, ಬೇಯಿಸ್ಲಿಕ್ಕಿಟ್ಟು ಅರ್ಧ ಗಂಟೆ ಆಯಿತು. ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಹಾಗೆಯೇ ಈ ಪತ್ರೊಡೆ ಚೆನ್ನಾಗಿ ತಣ್ಣಗಾಗಲಿ. ಇವಾಗ ಪತ್ರೊಡೆ ಸ್ವಲ್ಪ ತಣ್ಣಗಾಗಿದೆ. ನೋಡಿ, ಇಲ್ಲಿ 2 ವಿಧದ ಪತ್ರೊಡೆ ರೆಡಿ ಆಯಿತು. ಮರಕೆಸುವಿನ ಎಲೆಯ ಪತ್ರೊಡೆ ಹಾಗೂ ನಾರ್ಮಲ್ ಕೆಸುವಿನ ಪತ್ರೊಡೆ. ಇವಾಗ ಇದನ್ನು ಈ ಥರ ಕಟ್ ಮಾಡಬೇಕು.
ಇದು ಎಲೆ ಸ್ವಲ್ಪ ಇದ್ದ ಕಾರಣ ಚಿಕ್ಕದಾಗಿ ಬಂದಿದೆ. ಎಲೆ ಜಾಸ್ತಿ ಇಟ್ಟರೆ ದೊಡ್ಡದಾಗಿ ಬರ್ತದೆ. ಮರ ಕೆಸುವಿನ ಎಲೆಯ ಪತ್ರೊಡೆಯನ್ನು ಕಟ್ ಮಾಡಿ ಆಯಿತು. ಈಗ ಇದನ್ನು ಕಟ್ ಮಾಡ್ತೇನೆ. ನೋಡಿ, ಇವಾಗ 2 ವಿಧದ ಪತ್ರೊಡೆಯನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ನಾನು ಇದನ್ನು ಕಾವಲಿಯಲ್ಲಿ ಹಾಕಿ ಫ್ರೈ ಮಾಡ್ತೇನೆ. ನಿಮಗೆ ಒಗ್ಗರಣೆ ಪತ್ರೊಡೆ ಬೇಕೆಂದರೆ ಇದರಲ್ಲೇ ಕೂಡ ಮಾಡಲಿಕ್ಕಾಗ್ತದೆ. ಹಾಗೆ ನಾನಿವಾಗ ಮೊದಲಿಗೆ ಕಾವಲಿ ಬಿಸಿ ಮಾಡಿ ಕಾವಲಿಯಲ್ಲಿ ಈ ಪತ್ರೊಡೆಯನ್ನು ಫ್ರೈ ಮಾಡ್ತೇನೆ. ಪ್ಯಾನಿಗೆ ಎಣ್ಣೆ ಹಾಕಿದ್ದೇನೆ. ಇನ್ನು ಈ ಕಟ್ ಮಾಡಿದಂಥ ಈ ಪತ್ರೊಡೆಯನ್ನು ಇದರಲ್ಲಿ ಹಾಕಿ ಫ್ರೈ ಮಾಡೋದು. ಇದನ್ನು 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಕಾವಲಿ ಪತ್ರೊಡೆ ಒಂದು ಸೈಡ್ ಫ್ರೈ ಆಯಿತು. ಇವಾಗ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಫ್ರೈ ಮಾಡ್ತೇನೆ. ನೋಡಿ, ಇವಾಗ ಕಾವಲಿ ಪತ್ರೊಡೆ ಫ್ರೈ ಆಗ್ತಾ ಬಂತು. ಇವಾಗ ಇದಕ್ಕೆ ನಾನು ಸ್ವಲ್ಪ ಗಾರ್ನಿಷಿಂಗಿಗೆ ಅಂತೇಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಡ್ರೈ ಪತ್ರೊಡೆ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ತೇನೆ. ಇದನ್ನು ನೋಡಿ, ಸಣ್ಣ ಸಣ್ಣ ತುಂಡಾಗಿ ಇದನ್ನು ಕಟ್ ಮಾಡಿ ಒಗ್ಗರಣೆ ಪತ್ರೊಡೆಯನ್ನು ಮಾಡೋದು. ಒಗ್ಗರಣೆ ಪತ್ರೊಡೆ ಮಾಡಲಿಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಎಣ್ಣೆ ಬಿಸಿ ಆಯಿತು. ಸ್ವಲ್ಪ ಸಾಸಿವೆ ಹಾಕ್ತೇನೆ. ಸಾಸಿವೆ ಒಡಿತಾ ಇದೆ. ಸ್ವಲ್ಪ ಕರಿಬೇವು ಹಾಕ್ತೇನೆ. ಇನ್ನಿದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂಥ ನೀರುಳ್ಳಿಯನ್ನು ಹಾಕ್ತೇನೆ. ಇವಾಗ ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ನೀರುಳ್ಳಿ ಫ್ರೈ ಆಗ್ತಾ ಬಂತು. ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ತೇನೆ. ಇವಾಗ ಕಟ್ ಮಾಡಿದಂಥ ಪತ್ರೊಡೆಯನ್ನು ಹಾಕ್ತೇನೆ. ನೋಡಿ, ರುಚಿಯಾದ ಒಗ್ಗರಣೆ ಪತ್ರೊಡೆ ಕೂಡ ರೆಡಿ ಆಯಿತು. 2 ವಿಧದ ಪತ್ರೊಡೆ ರೆಡಿ ಆಯಿತು. ಒಗ್ಗರಣೆ ಪತ್ರೊಡೆ ಹಾಗೂ ಡ್ರೈ ಪತ್ರೊಡೆ, ಕಾವಲಿ ಪತ್ರೊಡೆ. ಇವತ್ತಿನ ಒಂದು ಸ್ಪೆಷಲ್ ಆಟಿ ಸಮಯದಲ್ಲಿ ಮಾಡುವಂಥ ಮರ ಕೆಸುವಿನ ಎಲೆಯ ಕಾವಲಿ ಪತ್ರೊಡೆ ಹಾಗೂ ಕೆಸುವಿನ ಎಲೆಯ ಒಗ್ಗರಣೆ, ಹಾಗೆ 2 ವಿಧದ ಪತ್ರೊಡೆ ಕೂಡ ರೆಡಿ ಆಯಿತು. ಇವತ್ತಿನ ಈ ಒಂದು ಪತ್ರೊಡೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ತನಕ ಬಾಯ್.